ಜೀವ ಬೇಕಾ? ಯೇಸು ಸ್ವಾಮಿ ನಮ್ಮ ಮರಣ ಬೇಕಾ? ಮರಣ ಯಾರು ಮರಣ ಬೇಕಂತೇವ್ರಿ? ಎಲ್ಲರೂ ಈಗ ಬದುಕಬೇಕಂಬ ಆಸೆ ಇಲ್ಲ. ಆದ್ರೆ ಜೀವ ಎಲ್ಲಿ ಸಿಗ್ತದ? ಯೇಸು ಕ್ರಿಸ್ತಲ್ಲಿ ಬಂದು ಸಿಗ್ತದ. ಹಾಲೆಲೂಯಾ, ಬೋಲೋ ಯೇಸು ಮಸೀಹ್ ಕಿ ಹಾಲೆಲೂಯಾ, ಹಾಲೆಲೂಯಾ. ಯೆಹೋವನಿಗೆ ಅನೇಕ ಕಷ್ಟ ಬಂದ, ಮಕ್ಕಳು ಸತ್ತೋಗ್ಯಾವ, ಆದ್ರೆ ದೇವರಿಗೆ ಘನಪಡಿಸ್ಯಾರ. ಇವ್ರಿಗೂ ಮುದುಕಾಗ್ಯಾರ, ಗರಡಿಕೆ ಇಬ್ಬರು ಗಂಡ ಹೆಂಡತಿ ದೇವರಿಗೆ ಘನಪಡಿಸಿದ್ರು. ಒಬ್ಬರು ಮನೆ ಹಾಳು ಮಾಡಿದ ವ್ಯಕ್ತಿಗಳಿಲ್ಲಿ ಅಂದ್ರ ಸುಗಂಧ ತೇಲಕ್ಕಿಂತ ಒಳ್ಳೆ ಹೆಸರು ಪಡ್ಕೊಂಡು ಭೂಯಾತ್ರೆ ನಿಮಿಷ. ಇವತ್ತು ನಾವು ಯಾವ ರೀತಿ ಜೀವಿಸ್ಲತ್ತೀವಿ? ಒಂದು ಪಾಠ ಕಲ್ಕುಮಾರ್. ಇವತ್ತು ಯಾವ ರೀತಿ ಜೀವಿಸ್ಲತ್ತಿದೆವು? ಸತ್ತಂತ ಡೆಡ್ ಬಾಡಿ ಯೇಸು ಸ್ವಾಮಿ ಮಾತು ಕೇಳತ್ತದ. ಇವತ್ತು ನಾವು ಜಿದ್ದ ಇದ್ದಿದ್ದೇವು, ಆತನ ಮಾತು ಕೇಳತ್ತಿದ್ದೇವ? ಆತನ ಮಾತಿಗೆ ಲಕ್ಷ್ಯ ಕೊಡ್ಲತ್ತಿದ್ದೇವ? ಯೇಸು ಸ್ವಾಮಿ ಮಾತಿನ ಜೀವದ ಯೇಸು ಸ್ವಾಮಿ ಏನ್ ಹೇಳ್ಯಾರ ಅದು ನಾವು ಕೈಕೊಂಡು ನಡಿಬೇಕಲ್ಲತ್ತಿದ್ದೇವ? ಇಲ್ಲ. ಇವತ್ತು ನಾ ಕೈ ಜೋಡಿಸೋದು. ಒಂದ್ ವೇಳೆ ಯಾರಿಗಾದ್ರೆ ಬ್ಯಾಪ್ಟಿಸಮ್ ಆಗಿಲ್ಲ, ದೀಕ್ಷಿಸ್ನಲ್ಲ, ನಂಬಿ ನನ್ನನ್ನು ನಂಬುವವನು ಸತ್ತರೂ ಸಹ ಯೇಸು ಸ್ವಾಮಿ ಹೇಳಿದ ಮಾತು. ಈ ಲೋಕದ ಪ್ರೀತಿ ಎಲ್ಲ ಸುಳ್ಳದ. ಒಂದು ಉದಾಹರಣೆ ಹೇಳ್ತೀವಿ ಕೇಳ್ರಿ. ನಾವು ಲೋಕ ಪ್ರೀತಿ ಮಾಡಿದೇವಂದ್ರ ಲೋಕ ನಮಗೆ ರಕ್ಷಿಸ್ತಾನೆ. ಯೇಸು ಸ್ವಾಮಿ ಪ್ರೀತಿ ಮಾಡಿದೇವಂದ್ರ ದೇವ್ರು ನಮಗೆ ರಕ್ಷಿಸ್ತಾನೆ. ಬೋಲೋ ಯೇಸು ಮಸೀಹ್ ಕಿ. ಇಸ್ಕರಿಯೋದು ರೊಕ್ಕ ಪ್ರೀತಿ ಮಾಡಿದ್ವಿ. ಯಾರಿಗೆ ಪ್ರೀತಿ ಮಾಡಿದ್ವಿ? ದೇವ್ರಿಗೆ ಫಸ್ಟ್ ಪ್ರೀತಿ ಮಾಡ್ಯಾನ. ಯೇಸು ಸ್ವಾಮಿ ಶಿಷ್ಯ ಹುಡ್ತಾನ, ಅವ ರೊಕ್ಕದ ಪ್ರೀತಿ ಮಾಡ್ಯಾನ. ರೊಕ್ಕದ ಪ್ರೀತಿ ಮಾಡ್ಯಾನ, ದೇವ್ರಿಗೆ ದೂರ ಆಗ್ಯಾನ, ಹೋಗಿ ಭಾಷೆ ಹಾಕೊಂಡು ಸತ್ತು ಹೋಗ್ಯಾನ. ಇವತ್ತು ದೇವ್ರಿಗೆ ದೂರ ಇದ್ದೇವಂದ್ರೆ ನಾವು ಸತ್ತಿನ ಹಂಗೆ ಅಂತ ತಿಳ್ಕೊಳ್ಳಿ. ದೇವ್ರ ಪಾದ ಸಮ್ಮುಖದಲ್ಲಿ ನೀವು ಕಾಲ ಕಳಿಬೇಕು. ದೇವ್ರ ಸಮ್ಮುಖದಲ್ಲಿ ಜೀವಿಸ್ಬೇಕು. ದೇವ್ರ ಮಾರ್ಗದಲ್ಲಿ ನೀವು ನಡಿಬೇಕು. ಒಬ್ಬ ವ್ಯಕ್ತಿ ಐಶ್ವರ್ಯವಂತ ಏನ್ ಮಾಡತ್ತಾನಂತ ಕಂಟಿನ್ಯೂ ಕೆಲಸಕ್ಕೆ ನಡೆದ. ನಾವು ಬಿಸ್ನೆಸ್ ಮ್ಯಾನ್ ಅಲ್ಲ, ದೊಡ್ಡ ಬಿಸ್ನೆಸ್ ಮ್ಯಾನ್ ಕೆಲಸಕ್ಕೆ ನಡೆದ. ಪಾಸ್ಟರ್ ಸಾಹೇಬರು ಹಿಂಗೆ ಸಿಕ್ಕಿ, ಸರ್ ಒಂದಿನ ಚರ್ಚಿಗೆ ಬರ್ ಸರ್, ಕ್ರಿಸ್ಮಸ್ ಪಟ್ಟಿ ಕೊಡ್ತೀರಿ, ಗುಡಿ ಕಟ್ಲದ್ರ ಪಟ್ಟಿ ಕೊಡ್ತೀರಿ, ಒಂದಿನ ಚರ್ಚಿಗೆ ಒಮ್ಮೆ ಬರಲ್ಲ, ಒಂದಿನ ಚರ್ಚಿಗೆ ಬರಲ್ಲ. ನಾನು 10,000 ಖಾನ್ಕಿ ಕೇಳೋದಕ್ಕೆ ಚರ್ಚಿಗೆ ಈಗ ಯಾರ 10,000 ರೂಪಾಯಿ ಖಾನ್ಕಿ ಕೊಡ್ತೇವೆ ಚರ್ಚೆಗೆ ಬರ್ಬೋದು. ಅತ್ತೆ ಅವ್ರು ತಿಂಗಳಿಗೆ 30,000 ತಂದು ಕೊಡು ಅಂತಾರಿಲ್ಲ, ತಿಂಗಳಿಗೆ ಅಂತ ತಂದು ಕೊಡು. ಅತ್ತೆ ಅವ್ರು ಬರ್ಬಾರ್ದು ಕಡೆಗೆ ಡೈಲಿ ಕಳ್ಸ್ಕೊಟ್ಟು ಆ ವ್ಯಕ್ತಿ ರೊಕ್ಕದ ಪ್ರೀತಿ ಮಾಡ್ತೀವಿ. ಪಾಸ್ಟರ್ ಬರೋದಲ್ಲ, ಬಿಸ್ನೆಸ್ ಬಿಡ್ರಿ, ದೇವ್ರು ನಿಮಗೆಲ್ಲ ಕೊಟ್ಟಾರ. ಒಂದಿನ ಭಾನುವಾರ ದೇವರ ಆಲಯಕ್ಕೆ ಬರ್ರಿ, ಸರ್ लाखों से रुपये नुकसान है। तो 10,000 आपने क्या करेक्ट के ನನಗೆ छुट्टी ಮಾಡಲಿ ಬಾಳ मैं ಇಷ್ಟ ಗಳಿಸ್ಲತ್ತೀರಿ ಸರ್, ಎಲ್ಲ ಫ್ಯಾಮಿಲಿ ಜವಾಬ್ದಾರಿಗಳವ, ಗಳಿಸ್ಬೇಕು. ಒಂದು ಕೆಲಸ ಮಾಡ್ಯಾರ, ಒಂದಿನ छुट्टी ಮಾಡಿ ನೀವು ಅನಾರೋಗ್ಯದಾಗ ಬಿದ್ದಾಗ ಆ್ಯಕ್ಟಿಂಗ್ ಮಾಡಿರಿ, ನಿಮ್ಗೆ ಯಾರು ರಕ್ಷಿಸ್ಲಿಕ್ಕೆ ಬರ್ತಾವೆ ನೋಡ್ರಿ. ನಿಮ್ಮ ಕಡೆ ಯೇಸು ಸ್ವಾಮಿ ಜೀವ ಕೊಟ್ಟರಿ, ರಕ್ತ ಸುರಿಸ್ಯಾರಿ, ಒಂದು ಗುಡಿ ಬರ್ರಿ, ಆದಿತ್ಯವಾರ ಪರಿಶುದ್ಧ ದಿನ ಅದ ರೀ. ಆ ದಿನದಾಗ ನೀವು ವಿಷಯಾನಿಸಿ ಕೊಡ್ಬೇಕ್ರಿ. ನಿಮಗೆ ಮನೆ ಕುಂತ್ರಿ ಬಿ ರೊಕ್ಕ ಸಲ ಮನೆ ತುಂಬ ರೊಕ್ಕ ಅವ ರೀ. ಒಂದಿನ ಗುಡಿಗೆ ಬರ್ರಿ ಅಂದ್ರಿ ವಲ್ಲ ಅನ್ಕೋತ ಹೋಗ್ಲತ್ತು. ಮತ್ತೆ ಹಂಗೆ ಹೇಳಿ ಒಂದಿನ ನೀವು ಆ್ಯಕ್ಟಿಂಗ್ ಮಾಡಿ ನೋಡ್ರಿ, ನಿಮ್ಗೆ ಯಾರು ತಂದು ನಿಮ್ಗೆ ಯಾರು ರಕ್ಷಿಸ್ತಾರೆ ನೋಡ್ರಿ. ಒಂದು ಕಿಡ್ನಿ ಹೋಗಿದೆ, 2 ಕಿಡ್ನಿ ಹೋಗಿ ಅಂತ ಹೇಳಿ ಮಾಡ್ಕೊರಿ ಅಂತ ಹೇಳಿ ಒಂದು ಡಾಕ್ಟರ್ ಬಲ್ಲಿ ಹೋಗಿ ಅವ್ರಿಗೆ ತೊಳೆ ರೊಕ್ಕದವ ನಾವು ಹೇಳಿ ನಾವು ಡಾಕ್ಟರ್ ಕಟ್ಕೊಂಡಿನ ಯಾಕೋ ಭಾಳ ಮನೆ ಜೀವ ಮಾಡತ್ತಾವ, ಹೊಯ್ತಿಲಿಕ್ಕೆ ಅಂಗಡಿ ಜೀವ ಮಾಡತ್ತಾವ, ಬೂಟ್ ಒಬ್ಬ ತೆಗಿಲತ್ತ ಅಂತ ಪೈತಬಿ ಒಬ್ಬ ತೆಗಿಲತ್ತ, ಹೋಗಿ ಕೂಡ್ತಿಲ್ಕಿ ಕೈ ಕಾಲು ದಬಾಸ್ಲತ್ತ, ಮನೆ ಮಕ್ಕಳು ಹೆಂಡ್ರು ಮಕ್ಕಳು ಭಾಳ ಜೀವ ಮಾಡತ್ತಾರ ಅಂತ ಹೇಳಿ ಇವ ಆ್ಯಕ್ಟಿಂಗ್ ಮಾಡಿ ಒಂದಿನ ಏನು ಮಾಡ್ಯಾನ, ಬೆಡ್ಡಿನ ಮ್ಯಾಗ ಮಲ್ಕೊಂದಿನಾಗ ಫಸ್ಟ್ ಹೆಂಡತಿ ಎತ್ಕೋತ ಬಂದಾಳ. ಹೆಂಡತಿ ಹತ್ಕೋತ ಬಂದು ಏನಾಗ್ಯದ್ರಿ ನಮ್ಮ ಮನೆಗೆ, ಏನಾಗ್ಯದ್ರಿ ದಿನಾಗ? ಡಾಕ್ಟರ್ ಅಂತಾನೆ ಏನಾಗಿಲ್ಲಮ್ಮ, ಇವ್ರು 2 ಕಿಡ್ನಿ ಹೋಗ್ಯ, ನಿಮ್ದು 1 ಕಿಡ್ನಿ ಕೊಡ್ತೀನಿ ಅಂದ್ರೆ ಈಗ ಬದುಕ್ತಾರೆ. 1 ಕಿಡ್ನಿ ಕೊಡ್ತೀನಿ ಅಂದ್ರೆ ಬಚಿಸ್ತಾರೆ. ಅವ ಪಾಪ ಆಗೇನತ್ತಿ ನಾವು ಬೇವುಶ್ ಬೆಳಪರಿಗೆ ಹೇಳತ್ತೀನು, ನನಗೆ ಎಲ್ಲರ ಕೆಲ್ಸ ನಾನು ಹೇಳ್ತೀನಿ ಜೀವ ಮಾಡ್ತಾರೆ ಸರ್ ಅಂದ್ರೆ. ಯಾಕಂದ್ರೆ ನಾ ಯಾವ್ದು ಭೀ ರೊಕ್ಕ ಕಮಿಷನ್ ಹಾಕಿಟ್ ಜಾಕೀಟ್ ಎಲ್ಲ ಒಯ್ದಿದ್ದೆ, ನನ್ಗೆ ಭಾಳ ಜೀವ ಮಾಡ್ತಾಳೆ ಅಂತ ಹೇಳ್ತೀನಿ. ಆಕಿನೇ ನನಗೆ ಕಿಡ್ನಿ ಕೊಡ್ತಾಳ ಅಂದಾರ. 1 ಕಿಡ್ನಿ ಕೊಟ್ಟಾರ ಮಾಡಿ ಏನು ಚಿಂತೆ ಮಾಡ್ಬೇಡಿ, 1 ಕಿಡ್ನಿ ಕೊಟ್ಟಾರ, ಇವ ಬದುಕ್ತಾನ. ಸರ್ ಇನ್ನ ಮಕ್ಕಳು ಮರುಗಳು ಮದುವೆ ನೋಡಿ ಮುಂಚೆ ನೋಡಿಲ್ಲ,
ನಾ ಯಾಕೆ ಕಿಟ್ಲಿ ಮನಾಗ ರೊಕ್ಕವ ಬೇರೆ ಯಾರ ಕೊಡ್ತಾವ ನೋಡ ರೊಕ್ಕ ಕೊಟ್ಟು ಬೇರೆ ಕಿಟ್ಲಿ ಕೊಡ್ತಾವಂದ್ರೆ ಹಾಗೆ ತಗೋತಿದ್ದೆವು. ನೀವು ಮನೇಲಿ ಕೊಡ್ರಿ, ನೀವು ಕೊಡ್ಬೇಕು ಕಿಟ್ಲಿ. ಇಲ್ಲ ಸರ್ ನಮ್ಮನಿಂದ ಆಗಲ್ಲ ಅಂತ ಸೈಡಿಗೆ ನಿಂತಾಳ ಹತ್ಕೋತ. ಏನು ಮಾಡ್ತಾಳ, ಹತ್ತಿನ ಮಗಳ ಕಿಟ್ಲಿ ತಿಳ್ಕಿ ಗಪ್ಪಡ್ದಾಳ ಸೈಡಿಗೆ ನಿಂತ. ಈಗ ಯಾರು ಬಂದು ತಾಯಿ ಹಲ್ಲೆಲೂಯಾ, ನಂದು ಮಗ ನಂದು ಮಗ ನಂದು ಮಗ, ಬಾಯಮ್ಮ ಬಾಯಮ್ಮ ಬಾ ಚಿಂತೆ ಮಾಡಬೇಡ, ನಿನ್ ಮಗ ಬದುಕ್ತಾನೆ. ಇಲ್ಲ ಇಲ್ಲ ನಾ ಸಾಯ್ಬೇಕು, ನನ್ನ ಮಗ ಇರ್ಬೇಕು, ನಂದು ಆಗೋಗ್ಯದ, ನಾ ಸಾಯ್ಬೇಕು, ನನ್ನ ಮಗ ಇರ್ಬೇಕು. ಹಾ ನೀ ಸಾಯ್ಬೇಕಾ, ನಿನ್ ಮಗ ಇರ್ಬೇಕಾ? ಒಂದು ಕಿಟಿ ನೀನ್ ತಗೋತೇವೆ, ನಿನ್ ಮಗ ಬದುಕ್ತಾನೆ. ಒಂದು ಕಿಡ್ನಿ ನೀನ್ ತಗೋತೇವು, ನಿನ್ ಮಗ ಬದುಕ್ತಾನೆ. ಸರ್ ನಾನು ಒಂದು ಕಾಲು ಕುಣಿಯಾಗ ಒಂದು ಕಾಲು ಮನೆಯಾಗ ನನ್ನ ಕಿಡ್ನಿ ತಗೊಂಡು ಅವನಿಗೆ ಆಗ್ದ್ರೆ ಬದುಕ್ತಾನೆ. ಎಲ್ಲ ಡ್ಯಾಮೇಜ್ ಆಗಿ ಇದ್ದಿರ್ಬೇಕು. ಹೋಗ್ಬಿಡ್ರಿ ಸರ್, ಮತ್ತೆ ಯಾರ್ದಾರು ನೋಡ್ರಿ ಅಕ್ಕಿ ಸೈಡಿಗೆ ಆದವು. ಹಾ ಹರ್ದಿನ ತಾಯಿ ಬಿ ದೂರ, ಹೆಂಡತಿ ಬಿ ದೂರ, ಮಗ ಹೊಂಟಾನ. ಪಪ್ಪ ನನಗೆ ಬೇಕಾಗಿ ಇಸ್ಕೊಟ್ಟಿರಿ, ಕಾರ್ ತಕೋ, ಬಂಗಾರ ತಕೋ, ಐಫೋನ್, ಯಾವ ಫೋನ್ ಬೇಕಾಗಿ ಇಸ್ಕೊಟ್ಟಿರಿ ಪಪ್ಪ. ಏನಾಗಿದೆ ಪಪ್ಪ? ಏನಿಲ್ಲ ಬಾ, ನಿಮ್ಮಪ್ಪ ಒಂದು ಕಿಡ್ನಿ ಕೊಡು, ಆ ಬದುಕ್ತಾನ. ನಿಮ್ಮ ಅಪ್ಪಗ ಒಂದು ಕಿಡ್ನಿ ಕೊಟ್ಟರು ಬದುಕ್ತಾನ. ಸರ್ ನಂದಿನ ಮದಿ ಆಗಿಲ್ಲ, ಮುಂಜಿ ಆಗಿಲ್ಲ, ನಾ ಕಿಡ್ನಿ ಕೊಟ್ಟು ಏನು ಮಾಡಿ ಸರ್? ನನಗೆ ಕೊಳ್ಳಕ್ಕಾಗಲ್ಲ. ಇವತ್ತು ಕೇಳತ್ತದೆಲ್ಲ ತಾಯಿ ಹಂಗ, ಹೆಂಡತಿ ಹಿಂಗ, ಮಗ ಹಿಂಗ. ನಾ ಇವ್ರಿಗೆ ಪ್ರೀತಿ ಮಾಡಿದೆ, ಈಟ್ಗಳು ಸಿಕ್ಕಿದೆ ಇವ್ರ ಕಡೆದು. ಇವರಿಂದ ನನ್ನ ಜೀವನ ಹೋಗ್ಲತ್ತ ಅಂದ್ರೆ ಹೂ ಅಂಬಲ್ ಹೊಂಟಾವ. ಕರೆಕ್ಟ್ಗೆ ನಾ ಇವ್ರಿಗೆ ಈಟ್ ಪ್ರೀತಿ ಮಾಡಿದೆ, ಇವ್ರ ಕಡೆಗೆ ಕೆಲಸ ಮಾಡಿದೆ, ಇವ್ರ ಕಡೆಗೆ ನಾನು ಎಲ್ಲನೇ ತ್ಯಾಗ ಮಾಡಿ ಗುಡಿಗೆ ಹೋಗಲ್ದಂಗ, ಪಾಸ್ಟರ್ ಮಾತು ಕೇಳದಂಗ, ಒಂದಿನ ಕೆಲಸ ಬಿಡೋದಂಗೆ ಕೆಲಸ ಮಾಡಿದೆ. ಇವ್ರು ನನಗೆ ಯಾರು ಪ್ರೀತಿ ಮಾಡಲು ಹೊಂಟಾವ? ಯೇಸು ಸ್ವಾಮಿ ದೇವರು ಪರಲೋಕ ತ್ಯಾಗ ಮಾಡಿ ನನ್ನ ಕಡೆಯಿಂದ ರಕ್ತ ಸುರಿಸಿ ನನ್ನ ಕಡೆಯಿಂದ ಜೀವ ಕೊಟ್ಟಾರ. ಆತನ ಬಲಿಗೆ ಹೋಗಲ್ದಾಗ ನಾ ಇವ್ರ ಕಡೆಗೆ ಕೆಲಸಕ್ಕೆ ನಡೆದಿದೆಯಲ್ಲ ಅಂತೇಳಿ ಆ ಬೆಟ್ಟಿನ ಮೇಲೆ ಬದುಕನೆ ನಿಮ್ಮ ಸಾವಾಸ ನನಗೆ ಬ್ಯಾಡ್ರು ಅಂದ್ರಂತ. ಹಲ್ಲೆಲೂಯಾ, ಯೇಸು ಮಸೀಕಿ, ಹಲ್ಲೆಲೂಯಾ. ಏನ್ ಮಾಡಿನ? ಎಲ್ಲರ ಪ್ರೀತಿ ದಂಡದ, ನನ್ನ ಯೇಸು ಕ್ರಿಸ್ತನ ಪ್ರೀತಿ ಶಾಶ್ವತ ಅದ ಅಂತೇಳಿ ಇವತ್ತು ನಿಮಗೆ ಹರ್ದಿನ ತಪ್ಪಿಗೆ ಥೋಡೆ ಪ್ರಾಪರ್ಟಿ ಇಟ್ಕೊಂಡು ಕರೆಕ್ಟ್ಗೆ ಅದ್ರಾಗಿಂದ ಅರ್ಧ ತಗೊಂಡು ನಾನು ಸೇವೆ ಮಾಡ್ತೇನೆ. ಚಪ್ಪಾಳೆ ತಡಿಬೇಕು ಜೋರಾಗಿ. ಏನ್ ಮಾಡಿನವ? ಸೇವೆ ಪ್ರಾರಂಭ ಮಾಡಿ ಸುವಾರ್ತೆ ಸಾರ. ಇವತ್ತು ಬಿ ಕೆಲವರು ಬಿಸಿನೆಸ್ ಮೇಲ್ಗಳವ ಕೊಡಲ್ का पहले ना 50 लाख ಕೊಡ್ತೆ, 20 लाख ಕೊಡ್ತೆ, 30 लाख ಕೊಡ್ತೆ. ದೇವರಿಗೆ ಆಶೀಸ್ ತೋರಿಸಿ ನಮಗೆ ಎಂದಿಗೂ ಒಳ್ಳೇದಾಗಲ್ಲ, ನೆನ್ಪಿಟ್ಕೊಂಡು. ದೇವರಿಗೆ ಅನನ್ಯ ಸಫರ್ಯ, ದೇವರಿಗೆ ಆಶೆ ತೋರಿಸ ಸತ್ಯ ಹೋಗ್ಯಾವ ಖತಮ್. ದೇವರಿಗೆ ಆಶೆ ತೋರಿಸ್ಬಾರ್ದು, ಹರಿಕೆ ಮಾಡಬಾರ್ದು, ಮಾಡಿದವ್ರು ಕೊಡಿಸ್ತಕ್ಕ ಇರಬಾರ್ದು. ಬೋಲೆ ಯೇಸು ಮಸೀಕಿ, ಅವೆಲ್ಲ ಬೈಬಲ್ದಾಗ ಅವ. ಅದ ಕಡೆಯಿಂದ ಅವ ಏನ್ ಮಾಡ್ಯಾನ? ಸುವಾರ್ತೆ ಸಾರ ಕೆಲಸ ಮಾಡ್ಯಾನ. ಹಲ್ಲೆಲೂಯಾ, ಬೋಲೆ ಯೇಸು ಮಸೀಕಿ. ಇವತ್ತು ನಾನು ನಿಮಗೆ ಒಂದು ಮಾತು ಹೇಳಿ ಮುಗಿಸ್ತೇನೆ. ನಾವು ಬಿ ಒಂದಿನ ಸೈಯರಿದ್ದೇವೆ. ಹೆಣ್ಣು ಮಕ್ಕಳ ಪ್ರೀತಿ ವ್ಯರ್ಥ, ತಂದೆ ತಾಯಿ ಪ್ರೀತಿ ವ್ಯರ್ಥ. ಯೇಸು ಸ್ವಾಮಿ ನಮಗ್ ಪ್ರೀತಿ ಮಾಡಿ ಜೀವ ಕೊಟ್ಟ ಸತ್ಯ. ಇವತ್ತು ನಾವು ಒಂದಿನ ಸತ್ತಿನಾಗ ಯೇಸು ಸ್ವಾಮಿ ಬಂದು ಹೋಗಿ ನಿಂದಿರ್ತೇವೆ. ಇನ್ನೊಂದು 5 ನಿಮಿಷ ಮುಗಿಸ್ತೇವೆ ಸಾಕು. ಯೇಸು ಸ್ವಾಮಿ ಬಂದು ಹೋಗಿ ನಿಂದಿರ್ತೇವೆ. ನಿಂತಿನಾಗ ಈ ಸ್ವಾಮಿ ಕೇಳಿದ್ರೆ ಅಂತೇಳಿ, ಮಗ ನಿಮಗೆ ಅಂತೇಳಿ, ಮಗ ನೀವೇನು ಮಾಡಿ ಬಂದಿರಿ ನನ್ನ ಕಡೆದು, ನೀವು ಏನು ಮಾಡಿ ಬಂದಿರಿ ಮಗ ಅಂತ ಹೇಳಿದ್ರೆ ಏನಂತೀರಿ? ಒಂದು ಪ್ರಶ್ನೆ. ಭಜನಿ ಹಾಕಿರಿ, ಆ ಭಜನಿ ಓಟ್ ಚಿರ್ಚಿರಿ ರಾಜು ಪಾಸ್ಟರ್ ಹಾಡ್ಯಾನ ಮಗ, ಹಿಂದೆ 6 ಅಂದಿರಿ ಅಂದ್ರೆ ಏನಂತೀರಿ? ಕಾಲೇಜು ಬಜಕಿದ್ರು ಎಂದೇವ್, ಎಂದೇವ್. ಇದು ದೇವರಿಗೆ ಇಷ್ಟನ? ನಿನ್ನ ಬಾಯಲ್ಲಿ ಯೆಹೋವನ ಸ್ತೋತ್ರ, ಕೈಯಲ್ಲಿ ಬೈಕತ್ತಿ ಇರ್ಬೇಕಂತ. ಯೇಸು ಮಸೀಕಿ ನಮ್ಗೆ 6 ಕೈ ಉಂಟು ಮಾಡಿ ನೋಡ್ಕೆ. ನಿಮಗ ಮಗ ನೀವು ನನ್ನ ಕೈಯಿಂದ ಏನು ಮಾಡಿ ಬಂದಿರಿ ಅಂದ್ರೆ ಏನು ಹೇಳ್ತೀರಿ? ಏದನ್ ಕಾಲಿನಾಗ ಟಿವಲ್ ಮಂಜಿಲ್ ಬಿಲ್ಲಿ ಕಟ್ಟಿ ಬಂದಿರಿ ಸರ್, ಅಲ್ಲೇ ನಾವು ಹೋಗ್ತಾರ ದೇವರು. ನಿನ್ನ ಕಡೆಯಿಂದ ನಾನು ಪರಲೋಕದಾಗ ಮನೆ ಕಟ್ಟಿದೆ ಮಗ, ನನ್ನ ಕಡೆಯಿಂದ ನೀ ಏನು ಮಾಡಿದಿ? ದೇವ್ರ ಕಡೆಯಿಂದ ನಾವು ಏನು ಮಾಡಿದೆವು? ಎಲ್ಲರ ಚರ್ಚ್ ಕಟ್ಲತ್ರ
1,00,000 ರೂಪಾಯಿ ಕಟ್ರಲ್ಲೇವ ಇಲ್ಲ ಯಾವ ಪಾಸ್ಟರ್ ಸುವಾರ್ತೆ ಸಾರ್ಲಕ್ಕೆ 10,000 ಕೊಟ್ಟು ಹಳ್ಳಿಗೂ ಸುವಾರ್ತೆ ಸಾರಂದೇವ ಇಲ್ಲಿ ಹೋಗ್ಬಿಟ್ರೆ ಯಾವ್ದಾರ ಒಂದು ನಶಿಸೋಗ ಆತ್ಮಗಳಿಗೆ ದೇವ್ರ ಕಡೆ ತಿರುಗಿಸಿದೇವ ಅವೆಲ್ಲನೇ ಬಿಟ್ಕೊಡ್ರಿ. ಒಂದು ಅರ್ಧ ಗಂಟೆ ದೇವರು ಬಂದು ಮೊಳಕಲ್ಲೂರು ಪ್ರಾರ್ಥನೆ ಮಾಡಿದೇವ, ಒಂದು ದಿನ ಬೈಬಲ್ ಓದಿದೇವ, ಸಂಡೆ ದಿನ ಆರಾಧನೆಗೆ ಹೋಗಿದೇವ. ಅಪ್ಪ ನೀ ನನಗೆ ಉಂಟು ಮಾಡಿದಿ ಭೂಲೋಕದಾಗ, ನಾನು ನಿನಗೆ ಘನಪಡಿಸಿದೆ, ಗುಡಿಗೆ ಬಂದಿದೆ, ಗುಣ ಬಿಟ್ಟಿದೆ, ನಿನ್ನ ಮಾರ್ಗದಾಗ ನಡೆದಿ ಅಂತ ಹೇಳ್ತೀನಿ. ಯಾರ ಗುಡಿಗೆ ನಡೆದಿದ್ದೇವು, ಬೈಯೋದು ಬಿಡಲೇವು, ಜಗಳ ಆಡೋದು ಬಿಡಲೇವು, ಮೋಸ ಮಾಡೋದು ಬಿಡಲೇವು, ಪಾಪ ಮಾಡೋದು ಬಿಡಲೇವು. ಯೇಸು ಸ್ವಾಮಿ ನಮಗೆ ಕೇಳಿದ್ರೆ ಏನು ಉತ್ತರ ಕೊಡೋದು? ಮಗ ನೀ ನನ್ನ ಕಡೆಯಿಂದ ಏನು ಮಾಡಿ ಬಂದಿದ್ದೀ? ನಾ ಏನು ಮಾಡಿ ಬಂದಿಲ್ಲ ದೇವ್ರೆ, ಬೇರೆ ಉಂಡು ಬಂದಿದ್ದೀ? ಇಲ್ಲ. ಇಲ್ಲೊಬ್ಬ ಹಾಡು ಕಟ್ಟೇನೆ ಏನಂತ, ಯೇಸು ರಾಜ ನೀ ಏನೇನು ಮಾಡಿ ಬಂದಿ, ಏನೇನು ಮಾಡಿ ಬಂದಿ, ಏನೇನು ನೋಡಿ ಬಂದಿ. ನೋಡಕ್ಕೆ ಕಣ್ಣಿಲ್ಲ, ಎಲ್ಲ ಕಡೆ ನೋಡ್ತಾನ. ಮತ್ ಇವಾಗ ಕೇಳ್ತಾರ ಅವ್ರಿಗೆ, ಯೇಸು ರಾಜ ನೀ ಏನೇನು ಮಾಡಿ ಬಂದಿ ಅಂತ. ಯೇಸು ಸ್ವಾಮಿ ಏನ್ ಮಾಡ್ತಾರ? ನಿನಗೆ ಕೈಲತ್ತಾರ, ಆಟ ಕೇಳ್ತಾರ ನಿನಗೆ, ನೀ ಏನೇನು ಮಾಡಿ ಬಂದಿ ಹೇಳತ್ತ. ಇವಾಗ ನನಗೆ ಕೇಳ್ಬಾರ್ದಂತ ಪೈಲಕ್ಕೆ ಹಾಡಿಕ್ಕೆ, ಯೇಸು ರಾಜ ನೀ ಏನೇನು ಮಾಡಿ ಬಂದಿ. ಇವಾಗ ನೋಡ್ತಾನೆ ಪಿಕ್ಚರ್, ಸಿನಿಮಾ, ಸೀರಿಯಲ್, ಮತ್ ಸ್ವಾಮಿಗೆ ಅಂತಾನೆ ಏನೇನು ಮಾಡಿ ಬಂದಿ, ಏನೇನು ನೋಡಿ ಬಂದಿ. ನಾ ಅನ್ನ ದಿನ ನೀನು ನೋಡಿದೆ ಬಟ, ನೀ ಏನು ಮಾಡಿ ಬಂದಿ ಮಾತು ಕರಿ. ಇವತ್ತು ದೇವ್ರಿಗೆ ಒಳ್ಳೆ ಕೆಲಸ ದೇವ್ರ ಮಾರ್ಗದಲ್ಲಿ ನಡಿ. ಹಲ್ಲೆಲೂಯ. ಸುಗಂಧ ತೈಲಕ್ಕಿಂತ ಅಂದ್ರೆ ಒಳ್ಳೆ ಹೆಸರು ಉತ್ತಮ. ಸುಗಂಧ ತೈಲಕ್ಕಿಂತ ಒಳ್ಳೆ ಹೆಸರು ಉತ್ತಮ. ಜನನ ದಿನಕ್ಕಿಂತ ಮರಣ ದಿನ ಬೇರೆ. ಮರಣ ದಿನ ಬೇರೆ. ಪೌಲ್ ಫಿಲಿಪಿ 21:21 ಅಂತಾನ, ಬದುಕುವುದಾದ್ರೆ ನಾನು ಕ್ರಿಸ್ತನಿಗಾಗಿ, ಸತ್ತರ ಬಿ ನನಗ ಲಾಭ ಅಂದ್ರೆ, ಸತ್ತರ ಬಿ ನನಗ ಲಾಭ. ಪೌಲ ಏನಂತಾನೆ, ಬದುಕುವುದಾದ್ರೆ ನಾನು ಕ್ರಿಸ್ತನಿಗಾಗಿ, ಈ ಭೂಮಿನ ಇರಸ್ತಕ್ಕ ನಾ ದೇವರಿಗೆ ಘನಪಡಿಸ್ತೆ, ಆತನ ಸುವಾರ್ತೆ ಸಾರ್ತೆ, ಆತನ ಮಾರ್ಗದಾಗ ನಡೀತೆ. ಬದುಕುವುದಾದ್ರೆ ನಾನು ಕ್ರಿಸ್ತನಿಗಾಗಿ, ಸತ್ತರ ಬಿ ನನಗ ಲಾಭ, ಸತ್ತರ ಬಿ ಲಾಭ. ಯಾರಿಗಾರ ಬಂಗಾರ ಸಿಕ್ಕಿದ್ರೆ ಲಾಭ ಅಂತೀವಿ, 1 crore ರೂಪಾಯಿ ಆಮದನಿ ಆದ್ರೆ ಲಾಭ ಅಂತೀವಿ. ಆದ್ರೆ ಇಲ್ಲಿ ಪೌಲ್ ಏನು ಗೊತ್ತನ, ಬದುಕುವುದಾದ್ರೆ ನಾನು ಕ್ರಿಸ್ತನಿಗಾಗಿ, ಸತ್ತಂದ್ರೆ ನನಗೆ ಒಂದಿನ ಲಾಭ ಅದ. ಏನದ? ಲಾಭ. ಲಾಭ ಸತ್ತಲ್ಲಿ ಒಂದಿನ ಲಾಭ, ಜೀವ ಎಂಬ ಜಯಮಾಲೆ ನಾನು ನಿನಗ ಕೊಡ್ತೆ ಅಂತ ಹೇಳ್ಯಾರ ದೇವರು. ಹಲ್ಲೆಲೂಯ. ಯಾ ಜಯಮಾಲೆ? ಜೀವ ಎಂಬ, ಅದು ಬಾಡ ಹೋಗಲ್ಲ. ನಮ್ಮ ಅಡವಿಗೆ ಹೋದಾಗ ಕಲಬಂಗಳಿಗೆ ಹೋಗಿದೆ, ಎಲ್ಲ ಮಗನ ಒಂದಿನ ಮತ್ತು ಅಷ್ಟರ ಮನೆ ಡೆಡಿಕೇಶನ್ ಇದೆ. ಸನ್ಮಾನ ಮಾಡತ್ತಾರೆ ಎಲ್ಲರಿಗೆ, ಒಬ್ಬ ಮನುಷ್ಯಗೆ ಸನ್ಮಾನ ಮಾಡಿಲ್ಲ, ಅವ್ನ ಹೆಸರು ಕೆಳಗದ ಇನ್ನದರ ಹಾಗೆ ಒಳ್ಳೆ ಇದೇನು ಮಾಡ್ತೀವಿ, 500 ಕೊಟ್ಟಿರೋದು ಒಳ್ತಿ, 100 ಕೊಟ್ಟಿರೋದು ಒಳ್ಳಲೆ. ಅವು ಜಗಳ ತೆಗೆದು ಅವ್ನು ನಿನ್ನಲ್ಲಿ ಇಷ್ಟೆಲ್ಲದ ಇದ್ದಿದ್ದು ತಮ್ಮ ಜಾಕೋಬ್ ಇದ್ದೀನಿ, ಇವಾಗ ಇದ್ದೀನಿ ಜಾಕೋಬ್ ಇದ್ದೀನಿ, 5-4 ಮಂದಿ ಬಾತದ ಅವ್ನು ಇಷ್ಟ. ಅವ ತಾಳೋ ತಾಳಲ್ಲಿ ಹಾಕಿ ಕರಿತಾವ, ಈಗ ಕರಿತಾವ, ನಾಯಾಗ ಶಾಲ್ ಹಚ್ಕೊಳ್ಳಿ, ನಾಯಾಗ ಹೂಮಾಲೆ ಹಾಕೊಳ್ಳಿ. ನೋಡಿ 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 ಸೀದಾ ಎದ್ದು ಬರೋದ ಪಾಸ್ಟರ್, ಹಿಂಗೆ ಮಾಡ್ತೆ ಸೇವೆ ನೀನು, ಯಾಕೆ ನಾನು ಮಾಡಿದ್ದೆ 500 ಕೊಟ್ಟಿನ ಕರಿತೀವಿ, 200 ಕೊಟ್ಟಿನ ಬೀಳತ್ತೀವಿ, ನನಗೆ ಯಾಕೆ ಕರ್ದಿಲ್ಲ? ಜಾಕೋಬಲ್ಲೇ ಜಗಳನೆ ನಾನು. ದೇವರ ಮಹಾಪರಿಷದೋಳ ನಾಮಕ್ಕೆ ಸ್ತೋತ್ರವಾಗಲಿ. ಇಮಾನುವೇಲ್ ತಮ್ಮ ದಯಮಾಡಿ ಮುಂದುಗಡೆ ಬರಬೇಕು. ಇಲ್ಲಿ ಶಾನ್ ಮತ್ತು ಹೂಮಾಲೆ ಮುಖಾಂತರ ಸ್ವಾಗತಿಸ್ತೇವೆ. ಮತ್ತು ನಾ ಪರ್ಸನಲ್ ನಾವು ಸಾಯಿಬ್ರಿಗೆ ಸ್ವಾಗತ ಮಾಡ್ತೇವೆ. ಮಟ್ಕೆನೆ ಅವ ಆಲ್ರೆಡಿ ಖುಷಿದಾಗ ಬಂದು ಅವು ಹೂಮಾಲೆ ಹಾಕೊಂಡು ಶಾಲ್ ಹಾಕೊಂಡು ಲಾಸ್ಟಿಗೆ ನಾವು ನಿಂತಿರ್ವಿ, ನಮ್ಮ ಫೋಟೋ ಹೊಡಿಲ್ಲ, ಅವನ ಫೋಟೋ ಈ ಹೂವ ಸತ್ತಿನಾಗ ಹೆಣ್ಬೇಕು, ಹೂವಾಲೆ ಹಾಕ್ತಾರಿಲ್ಲ, ಬೈತಿಲ್ಲ, ಇದು ಹೂವ ಹಾಕ್ಲಿ ಅಂತ. ಹೂವ ಹಾಕಲ್ಲಂದ್ರೆ ಏನು ಹೇಳ್ತಾನವ, ಜಗಳ ಆಡ್ತಾನೆ. ಏನು ಹೇಳ್ತಾನ? ಹೂವ ಯಾರಿಗೆ ಹಾಕ್ತಾವ? ನೀನು ಹೂವ ಹಾಕ್ಲಿ ಅಂತೀರ, ಹೂವ ಹಾಕಲ್ಲಂದ್ರೆ ಹೇಳ್ತಾನ, ಸತೋಯ್ತೆ ಜಲ್ದಿ ಹಾಕಿಲ್ಲ, ಸತೋಯ್ತೆ ಜಲ್ದಿ ಹಾಕಿ ಜಗಳ ಆಡ್ತಾನೆ. ಕರೆಕ್ಟ್ ಈ ಮನುಷ್ಯ ಹಾಕಿದ ಹೂವ ಬಾಡ್ ಹೋಯ್ತದ,
ಸಾವು ತರ್ತದ. ಯೇಸು ಸ್ವಾಮಿ ಹಾಕಿನ ಹೂವ ನಿಮಗೆ ಜೀವ ಕೊಡ್ತದೆ. ಚಪ್ಪಾಳೆ ತಡಬೇಕು ಜೋರಾಗಿ. ಹಲ್ಲೆಲೂಯಾ. ಯೇಸು ಮಸೀಕಿ. ಹಲ್ಲೆಲೂಯಾ. ಇವತ್ತಿನ ಮೆಸೇಜ್ ಒಂದು ಸತ್ತಿನ ಹೆಣ ಯೇಸು ಸ್ವಾಮಿ ಮಾತು ಕೇಳ್ಯಾರ. ನಾವು ಜಿಂದ ಇದ್ದೀವಿ, ಯೇಸು ಸ್ವಾಮಿ ಮಾತು ಕೇಳ್ಯಾರ, ಯೇಸು ಸ್ವಾಮಿ ಮಾರ್ಗದಲ್ಲಿ ನಡೆಯಾರ. ಹಲ್ಲೆಲೂಯಾ. ನಮ್ಮಲ್ಲಿ ಇದ್ದಂಥ ಎಲ್ಲ ಕಲ್ಮಶ ತೆಗೆದಕ್ಕೆ ದೇವರಿಗೆ ಕನಪಡಿಸಲಿ. ಈ ದುಃಖದ ಸಾಗರದಲ್ಲಿ ಮುಳುಗಿರುವ ಕುಟುಂಬಕ್ಕೆ ದೇವರ ಆಶೀರ್ವಾದ ಮಾಡಿ ಉನ್ನತ ಸ್ಥಿತಿ ತರಲಿ. ಜ್ಞಾಪಕರ್ತ ಕೂಟ ನೆನೆಸುವಂಥದ್ದು. ಅಷ್ಟು ಮುಪ್ಪಿನ ಕಾಲ ನಾವು ಬದುಕ್ತೇವಲ್ಲ, ಅಷ್ಟು ಆಯುಷ್ ಕಾಲ ನಮಗಿರ್ತದೆ. ಭಾಳ ಒಳ್ಳೆಯ ಆಯುಷ್ ಕಾಲ. ಅವರಿಬ್ಬರು ಕುಂತು ಹಾಡು ಹಾಡ್ತೀರಿ, ಜೋಡಿ ಇಬ್ಬರು ಕುಂತು ಹಾಡು ಹಾಡ್ತೀರಿ. ಆ ಬಾಬಾ ಅಂತ ಗಪ್ಪಲಿ ಮೈ ತಾಯ್ತು ಕಳಿಕೆ ಅವನಿಗೆ ಹಾಡು ಆಸೆ ಹೆಚ್ಚು. ಅವು ಭೀ ಹಾಡ್ತಿರು. ಆ ಬಾಬಾದರೆ ಎತ್ತರ ಧನಿ ಇದಾಗ್ಲತ್ತಂದ್ರೆ ಸುಮ್ಮನೆ ಕುಳಿತ್ಕೊಳ್ತ ಎಲ್ಲಿ ಹಾಡ ಶಿಷ್ಯರಾಗಿ ಹಾಡು ಹಾಡ್ತೀರಿ ಇಬ್ಬರು. ಈಗ ಅವ ಏನು ಮಾಡ್ತೀನು, ಆ ಹಾಡು ಮುಗಿಸ್ತಕ್ಕ ಗಪ್ಪಾಡ್ದಿ. ಈಗ ಯಾಕೋ ನನಗೆ ತೋಲೆ ಗಪ್ಪಾಡ್ಸೋಣ ಅಂತ ಹೇಳಿ ಹೆಸರು ಜೀವನ ಹಲ್ಲೆಲೂಯಾ. ಅವರಿಬ್ಬರು ದೇವರಿಗೆ ಘನಪಡಿಸಿ ಭೂಯಾತ್ರೆ ಮುಗಿಸ್ಯಾರ. ಮಗ ಮುಪ್ಪಿನ ಕಾಲದಾಗ ಅವ್ರು ದೇವರಿಗೆ ಘನಪಡಿಸ್ಯಾರ ಹಾಡಾಡ್ಯಾರ.